ತಯಾರಿ ಬೇರೆ ಇರ್ತದೆ, ನಮ್ಮ ಕಡೆಯವರು ನಾವೆಲ್ಲ ಉತ್ತರ ಕರ್ನಾಟಕದವರು ನಮ್ಮ ತಯಾರಿ ಬೇರೆ ಇರ್ತದೆ. ಸೊ ಆ್ಯಸ್ ನಿಮ್ಮ ಸೋಮಶೇಖರ್ ಸರ್ ಹೇಳಿದಂಗೆ ಭಾಳ ಹಿಂದೆನೇ ಈ ಪರೀಕ್ಷೆ ಆಗಿತ್ತು ನಿಮ್ಮನ್ನು ಆಯ್ಕೆ ಮಾಡಲಿಕ್ಕೆ. ಬಟ್ ಸರ್ಕಾರಿ ವ್ಯವಸ್ಥೆಯಲ್ಲಿ ಟೆಂಡರ್ ಫೈನಲ್ ಆಗಿ ನೀವು ತರಬೇತಿಗೆ ಬರಬೇಕಾದ್ರೆ ಅದು ಡಿಲೇ ಆಯಿತು. ಬಟ್ ಡಿಲೇ ಆದರೂ ಪರವಾಗಿಲ್ಲ, ಸ್ಟಾರ್ಟ್ ಆಯಿತು, ಕ್ಯಾನ್ಸಲ್ ಏನಾಗಿಲ್ಲ. ಸೊ ಆ ನಿಟ್ಟಿನಲ್ಲಿ ನೀವು ಇಷ್ಟು ನಾವು 200 ಸ್ಟೂಡೆಂಟ್ಸನ್ನು 100 ಫಾರ್ SSC ಆ್ಯಂಡ್ 100 ಫಾರ್ RRBಗೆ ಸೆಲೆಕ್ಷನ್ ಮಾಡಿ ಕೊಟ್ಟಿದ್ದೀವಿ. ಅದರ ಜೊತೆಗೆ ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದರಿಂದ ಸ್ಟೂಡೆಂಟ್ಸ್ಗೆ ಇಲ್ಲಿ ಉಳ್ಕೊಳ್ಳಿಕ್ಕೆ ತೊಂದರೆ ಆಗಬಾರ್ದು ಅಂತೇಳಿ ಸ್ಟೈಫಂಡ್ ಕೊಡಲಿಕ್ಕೂ ನಾವು ಪ್ಲ್ಯಾನ್ ಮಾಡಿದ್ದೀವಿ. ಫಾರ್ ಸ್ಟೂಡೆಂಟ್ಸ್ಗೆ ಪ್ರತಿ ತಿಂಗಳು ಮಿನಿಮಮ್ ಉಳ್ಕೊಳ್ಳಿಕ್ಕೆ 6,000 ಸ್ಟೈಫಂಡ್ ಕೊಡಲಿಕ್ಕೂ ಫೈಲ್ ಮೂಮೆಂಟ್ ಮಾಡಿದ್ದೀವಿ. ಬಂದ ತಕ್ಷಣ ನಿಮ್ಮ ಡೀಟೇಲ್ಸ್ ಎಲ್ಲ ತೊಗೊಂಡು ನಾವು ಹಾಕ್ತೀವಿ. ಈ ಸ್ಟೈಫಂಡು ಇಲ್ಲಿ ಕೊಡ್ತಕ್ಕಂಥ ಸ್ಟಡಿ ಮೆಟೀರಿಯಲು ಇದೊಂದು ಪಾರ್ಟ್ ಅಷ್ಟೇ. ಆ್ಯಕ್ಚುಲಿ ದಿಸ್ ಈಸ್ ಎ ವೆರಿ ಸಪೋರ್ಟಿವ್ ಪ್ರೋಗ್ರಾಮ್ ಅಷ್ಟೇ ಫಾರ್ ಯುವರ್ ಪ್ರಿಪರೇಷನ್. ಆ್ಯಕ್ಚುಲಿ ನಿಮ್ಗಿರೋದು ಇಲ್ಲಿ ನಿಮ್ಮ ರೋಲ್ ಜಾಸ್ತಿ ಇದೆ. ಒಂದು 2.5-3 ತಿಂಗಳು ಇವರು ಪ್ರೋಗ್ರಾಮ್ ಮಾಡ್ತಾರೆ, ಡಿಪಾರ್ಟ್ಮೆಂಟ್ ನಿಮ್ಗೆ ಸಪೋರ್ಟ್ ಮಾಡ್ತಾ ಇದೆ, ನಿಮ್ಮನ್ನೇನು ಲಿಫ್ಟ್ ಮಾಡ್ತಾ ಇಲ್ಲ. ಲಿಫ್ಟ್ ನೀವೇ ಆಗಬೇಕು, ನೀವೇ ತಯಾರಿ ಮಾಡಬೇಕು, ನೀವೇ ಸಕ್ಸಸ್ ಆಗಬೇಕು. ನಾವು ಅದಕ್ಕೆ ಏನು ಮಾಡ್ತಾ ಇದೀವಿ, ನಿಮಗೆ ಏನೋ ಕೊರತೆ ಇದೆ ಅಂತ ಹೇಳಿ. ಕೊರತೆ ಏನಿರ್ತದೆ, ಫೆಸಿಲಿಟಿ ಕೊರತೆ ಇರ್ತದೆ. ನಿಮಗೆ ತರಬೇತಿ ಪಡೆಯೋದಾಗಲಿ ಅಥವಾ ಇಲ್ಲಿ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಆಗಲಿ, ಬುಕ್ಸ್ ಆಗಲಿ ಅಥವಾ ಹಣಕಾಸಿನ ಫೆಸಿಲಿಟಿ ಆಗಲಿ, ಅದನ್ನು ಸರ್ಕಾರ ಸಪೋರ್ಟಿವ್ ಆಗಿ ನಿಂತಿದೆ ಹೊರತಾಗಿ ಅಟ್ ದ ಎಂಡ್ ನೀವೇ ತಯಾರಿ ಮಾಡಬೇಕು, ನೀವೇ ಸಕ್ಸಸ್ ಆಗಬೇಕು. ಸೊ ಎಷ್ಟು ಕಡಿಮೆ ಜನ ಬಂದಿದ್ದೀರಿ ಅಂತ ಹೇಳಿ ನನಗೆ 200ರಲ್ಲಿ ಅಟ್ಲೀಸ್ಟ್ ಒಂದು 100 ಆದರೂ ಇರ್ತಾರೆ ಅಂತ ಹೇಳಿ ನಾವು ಡಿಪಾರ್ಟ್ಮೆಂಟ್ದವ್ರು ಎಕ್ಸ್ಪೆಕ್ಟೇಷನ್ ಇತ್ತು. ಆ್ಯಕ್ಚುಲಿ ನಮ್ಮ ಡೈರೆಕ್ಟರ್ ಎಕ್ಸ್ಪೆಕ್ಟೇಷನ್ 200 ಇರಲೇಬೇಕು ಅಂತ ಹೇಳಿ. ಬಟ್ ಸ್ಟೂಡೆಂಟ್ಸ್ ಬೇರೆ ಎಲ್ಲೆಲ್ಲೋ ತಯಾರಿ ಮಾಡ್ತಾ ಇರ್ತಾರೆ, ಅಥವಾ ಅವರಿಗೆ ಪ್ರತಿಯೊಬ್ಬರದ್ದು ಒಂದೊಂದು ಸ್ಟೋರಿ ಬೇರೆ ಇರ್ತದೆ. ಸೊ ಕೆಲವೊಬ್ರು ಊರಲ್ಲೇ ಇದ್ಕೊಂಡು ಓದ್ತಿರ್ತಾರೆ, ಇನ್ನು ಕೆಲವೊಬ್ರು ಬೇರೆ ಯಾವುದಾದ್ರೂ ಇನ್ಸ್ಟಿಟ್ಯೂಷನಲ್ಲಿ ಓದ್ತಾ ಇರ್ತಾರೆ, ಇನ್ನು ಕೆಲವೊಬ್ರು ಡಿಗ್ರಿ PG ಬೇರೆ ಬೇರೆ ಕೋರ್ಸ್ಗಳಲ್ಲಿ ಓದ್ತಾ ಇರ್ತಾರೆ. ಸೊ ಅವ್ರವ್ರ ಬ್ಯಾಕ್ಗ್ರೌಂಡ್ ಬೇರೆ ಇರೋದ್ರಿಂದ ಇಲ್ಲಿ ಎಲ್ಲರೂ ಬರ್ಲಿಕ್ಕೆ ಆಗಿರ್ಲಿಕ್ಕಿಲ್ಲ. ಬಟ್ ನನ್ನ ಅಭಿಲಾಷೆ ಏನಿದೆ, ಯಾರು ಇಲ್ಲಿ ಬಂದಿಲ್ಲ ಅವ್ರಿಗೂ ಸಹಿತ ನಾವು ಆನ್ಲೈನಲ್ಲಿ ರೀಚ್ ಆಗಿ ಯಾರು ಇಲ್ಲಿದ್ದಾರೆ ಅವ್ರಿಗೆ ನೀವು ರಿಗ್ರೆಸ್ ಆಗಿ ನಾವು ಮಾನಿಟರ್ ಮಾಡ್ಬೋದು, ಗೈಡ್ ಮಾಡ್ಬೋದು. ನನಗೆ ತಿಳುವಳಿಕೆ ಮಟ್ಟಕ್ಕೆ ನಿಮ್ಮದು ಸಕ್ಸಸ್ ರೇಟ್ ಜಾಸ್ತಿ ಇರ್ತದೆ. ಫಿಸಿಕಲ್ ಟ್ರೈನಿಂಗ್ ಯಾರು ಅಟೆಂಡ್ ಆಗ್ತಾರೆ ಅವ್ರದ್ದು ಸಕ್ಸಸ್ ರೇಟ್ ಜಾಸ್ತಿ ಇರ್ತದೆ. ಇವರೆಲ್ಲರಿಗೂ ಉಳ್ಕೊಳ್ಳಿಕ್ಕೆ ಎಲ್ಲಿ ವ್ಯವಸ್ಥೆ ಮಾಡಿದ್ದೀರಿ? PGಗಳಿವೆ, ಸುತ್ತಮುತ್ತ PGಗಳಲ್ಲಿ ಲೈಬ್ರರಿ ಫೆಸಿಲಿಟಿ ಇದೆ ಸರ್. 24 ಓಪನ್ ಇರುತ್ತೆ. ನಿಮ್ಮಲ್ಲಿ ಓಪನ್ ಇದೆ ಸರ್? ಇಲ್ಲಿ ಆರಾಮಾಗಿ ಫೈನ್ ನೋಡಿ. ಸೊ ಇಷ್ಟೆಲ್ಲ ಅವರು ಇಲ್ಲೇ ತಮಗೆ 24/7 ಲೈಬ್ರರಿ ಫೆಸಿಲಿಟಿ ಕೊಡ್ತಿದ್ದಾರೆ. ನಿಯರ್ ಬೈ ತಾವು PGಯಲ್ಲಿ ಉಳ್ಕೊಂಡಿದ್ದೀರಿ. ಐನೋ ನಾವು ಇವರು ಅಥವಾ ಇಲ್ಲಿ ಯಾರ್ಯಾರು ಇದ್ದಾರೆ ಅವರೆಲ್ಲರೂ ಸ್ಟೂಡೆಂಟ್ಸ್ ಲೈಫನ್ನು ದಾಟಿನೇ ಬಂದಿರ್ತಾರೆ. ಸೊ ನಾನು ಭಾಳಷ್ಟು ಸಾರಿ ನಂಬಿರೋದೇನಪ್ಪ ಅಂತಂದ್ರೆ, ಭಾಳ ಜನ ನಮ್ಮ ಕಡೆಯವ್ರು ಇರೋದ್ರಿಂದ ನಮ್ಮ ಕಡೆ ಒಂದೆಲ್ಲ ಗಾದೆ ಇದೆ, ಅದು ಎಲ್ಲ ಸ್ಟೂಡೆಂಟ್ ಲೈಫ್ ಇಸ್ ಎ ಗೋಲ್ಡನ್ ಲೈಫ್ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅಂದರೆ ನಾವು ಭಾಳ ಸಾರಿ ಯಾಕಂದ್ರೆ ಬೆಳೆಸ್ಬೇಕು ಅಂತಂದ್ರೆ ಖುಷಿಯಾಗಿರಲಿಕ್ಕೆ, ಫ್ರೆಂಡ್ಸ್ ಕಟ್ಕೊಳ್ಳಿಕ್ಕೆ, ಗುಂಪು ಕಟ್ಕೊಳ್ಳಿಕ್ಕೆ, ಲೈಫ್ ಎಂಜಾಯ್ ಮಾಡಲಿಕ್ಕೆ, ಬೇರೆ ಬೇರೆ ಕಾರಣಕ್ಕೆ ನಾವು ಸ್ಟೂಡೆಂಟ್ ಲೈಫ್ ಅಂತೇಳಿ ಗೋಲ್ಡನ್ ಲೈಫ್ ಅಂತ ಅಂದ್ಕೊಂಡಿದ್ದೀವಿ. ಬಟ್ ನನ್ನ ಪರ್ಸ್ಪೆಕ್ಟಿವ್ ಅಲ್ಲಿ ಸ್ಟೂಡೆಂಟ್ ಲೈಫ್ ಈಸ್ ನಾಟ್ ಎ ಗೋಲ್ಡನ್ ಲೈಫ್. ಆಕ್ಚುಲಿ ಸ್ಟೂಡೆಂಟ್ ಲೈಫ್ ಈಸ್ ಎ ಗೋಲ್ಡನ್ ಅಪಾರ್ಚುನಿಟಿ. ನಮ್ಮ 40-50 ವರ್ಷದ ಕರಿಯರು, ಫ್ಯೂಚರು ಅಥವಾ ನಮ್ಮ ಫ್ಯಾಮಿಲಿಯನ್ನು ಸುಧಾರಣೆ ಮಾಡ್ಕೊಳ್ಳಿಕ್ಕೆ ಅಥವಾ ಅಲ್ಲಿ ಬದಲಾವಣೆಯನ್ನು ತರಲಿಕ್ಕೆ ದೇವರು ಕೊಟ್ಟಂತ ಒಂದು ಅವಕಾಶ ಅದು ಸ್ಟೂಡೆಂಟ್ ಲೈಫ್ ಅಂತ. ಯಾಕಂದ್ರೆ ಬೇರೆ ಯಾವುದೂ ಜವಾಬ್ದಾರಿ ನಿಮ್ಗೆ ಇರಲ್ಲ. ನಿಮ್ಮ ಮೇಲೆ ಇರ್ತಕ್ಕಂಥ ಒಂದೇ ಒಂದು ಜವಾಬ್ದಾರಿಯನ್ನು ಓದೋದು, ಲೈಫಲ್ಲಿ ಸೆಟ್ಲ್ ಆಗಬೇಕು. ಯಾವುದಾದ್ರೂ ಒಂದು ಈ ನಿಮ್ಮ ಸಾಮಾನ್ಯವಾಗಿ ಏನು ಹೇಳ್ತಾರೆ ಅಂದರೆ, ಯಾವುದಾದ್ರೂ ಒಂದು ನೌಕರಿ ಹಿಡಿದು ಬಾ ಅಂತೇಳಿ ನಿಮ್ಮ ಮನೆಯವ್ರು ಕಳಿಸಿರ್ತಾರೆ. ಇಂಥದ್ದೇ ನೌಕರಿ ಅಂತೇಳಿ ಅವರಿಗೆ ನಿಮಗೆ ಗೊತ್ತಿರೋಷ್ಟು ಗೊತ್ತೂ ಇರಲ್ಲ. ನಿಮ್ಮ ತಂದೆ ತಾಯಿ, ನಿಮ್ಮ ಪೇರೆಂಟ್ಸ್ ಯಾರಿರ್ತಾರೆ. ಸೊ ಅವ್ರದ್ದು ಗುರಿ ಏನಿರ್ತದೆ, ಮಗಳು ಸರ್ಕಾರಿ ಸೇವೆಯಲ್ಲಿ ಸೇರಬೇಕು. ಯಾಕೆ ಸರ್ಕಾರಿ ಸೇವೆಯಲ್ಲಿ ಸೇರ್ಬೇಕಂದ್ರೆ, ಸರ್ಕಾರಿ ಸೇವೆಯಲ್ಲಿ ಡೆಫಿನೆಟ್ ಇನ್ಕಮ್ ಇದೆ, ತಿಂಗಳ ಪಗಾರ ಬರ್ತದೆ, ನೀವು ಅದಕ್ಕಿಂತ ಜಾಸ್ತಿನೂ ದುಡಿಬೋದು ಹೊರಗಡೆ. ಬಟ್ ಅದ್ರ ಮೇಲೆ ಅವ್ರಿಗೆ ಭರವಸೆ ಇರಲ್ಲ ಪೇರೆಂಟ್ಸ್ಗೆ. ಯಾಕಂದ್ರೆ ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ಗಳೆಲ್ಲ ಅದೇ ಥರ ಇರ್ತವೆ. ಸೊ ಆ ನಿಟ್ಟಿನಲ್ಲಿ ನಿಮ್ಮ ಜವಾಬ್ದಾರಿ ಜಾಸ್ತಿ ಆಗ್ತದೆ. ಇಲಾಖೆಯಿಂದ ನಿಮ್ಗೆ ಏನಾದರೂ ಬೇಕಿದ್ರೆ ಮತ್ತೆ ನಾವು ಸಹಾಯಕ್ಕೆ ನಿಲ್ತೀವಿ. ಇದು ಟ್ರೈನಿಂಗ್, ಕೋಚಿಂಗ್ ಆಗ್ಬೋದು, ಅದ್ರ ಜೊತೆಗೆ ತಮ್ಮಲ್ಲಿರ್ತಕ್ಕಂಥ ಈ ಬುಕ್ಸ್ ಆಗ್ಬೋದು, ಅದ್ರ ಜೊತೆಗೆ ಲೈಬ್ರರಿ ಫೆಸಿಲಿಟಿ ಕೊಡ್ತಿದ್ದಾರೆ, PG ಕೊಡ್ತಿದ್ದಾರೆ, ಅದ್ರ ಜೊತೆಗೆ ನಾವು ಸ್ಟೈಫಂಡ್ ಕೊಡ್ತೀವಿ. ಇದನ್ನ ಬಿಟ್ಟು ತಮ್ಮದು ಏನಾದರೂ ಫೀಡ್ಬ್ಯಾಕ್ ಇದ್ರೆ ನೆಕ್ಸ್ಟ್ ಇಯರ್ಗೆ ನಾವು ಅದನ್ನು ಇನ್ಕಾರ್ಪೊರೇಟ್ ಮಾಡ್ಕೊಳ್ಳಿಕ್ಕೆ ಈಸಿ ಆಗ್ತದೆ. ಸೊ ಬಟ್ ನೆಕ್ಸ್ಟ್ ಇಯರ್ ಈ ಪ್ರೋಗ್ರಾಮ್ ಕಂಟಿನ್ಯೂ ಆಗಬೇಕಾದ್ರೆ ಸರ್ಕಾರ ಅನಲೈಸ್ ಮಾಡ್ತದೆ. ಏನು ಲಾಸ್ಟ್ ಇಯರ್ ಎಷ್ಟು ಜನರಿಗೆ ತಾವು ತರಬೇತಿ ಕೊಟ್ರಿ, 100 SSC 100 RRB, ಅದರಲ್ಲಿ ಎಷ್ಟು ಜನ ಸೆಲೆಕ್ಷನ್ ಆದರು,
ಸೆಲೆಕ್ಷನ್ ಜಾಸ್ತಿ ಆದರೆ ಸರ್ಕಾರಕ್ಕೆ ಏನ್ ಅನಿಸ್ತದೆ, ಈ ಪ್ರೋಗ್ರಾಮ್ ಒಳ್ಳೇದಿದೆ, ಮೈನಾರಿಟಿ ಸ್ಟೂಡೆಂಟ್ಸ್ಗೆ ಇನ್ನೂ ಇದನ್ನ 200 ಇರೋದನ್ನ ನಾವೇನ್ ಮಾಡೋಣ, 400 ಮಾಡೋಣ ಅಥವಾ 1000 ಮಾಡೋಣ ಅಂತೇಳಿ ನಂಬರ್ ಆಫ್ ಬೆನಿಫಿಷರಿ, ನಂಬರ್ ಆಫ್ ಸ್ಟೂಡೆಂಟ್ಸ್ ಜಾಸ್ತಿ ಆಗ್ತಾರೆ. ನಾವು ಆ ದೃಷ್ಟಿಯಲ್ಲಿ ನೋಡ್ತಾ ಇರ್ತೀವಿ. ಸೊ ನಿಮ್ಮ ಸಕ್ಸಸ್ ರೇಟ್ ಬಂದ್ಬಿಟ್ರೆ ನಮಗೆ ನೆಕ್ಸ್ಟ್ ಇಯರ್ ಮತ್ತೆ ನಿಮ್ಮ ಯಾರು ಸಹೋದರ ಸಹೋದರಿ ಇದ್ದಾರೆ ಅಥವಾ ನಿಮ್ಮ ಪರಿಚಯದವರಿದ್ದಾರೆ, ನಂಬರ್ ಆಫ್ ಸ್ಟೂಡೆಂಟ್ಸ್ ಜಾಸ್ತಿ ನಾವು ಓದಿಸ್ಲಿಕ್ಕೆ ಅನುಕೂಲ ಆಗ್ತದೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಎಫರ್ಟ್ ಮಾಡ್ತಾ ಇರಿ. ಸೊ ಒಳ್ಳೆ ನಿಮಗೆ ಗೈಡೆನ್ಸ್ ಟೀಮ್ ಇದೆ ಅಂತ ಹೇಳಿ ನಾವು ಅನ್ಕೋತೀವಿ. ಏನಾದರೂ ಕೊರತೆ ಇದ್ರೆ ಅವ್ರ ಹತ್ರ ತಾವು ಮಾತಾಡಬೇಕು. ಸೊ ಅದ್ರ ಜೊತೆಗೆ ನನ್ನ ಒಂದು ಸಲಹೆ ಏನು ಅಂತಂದ್ರೆ, ನೀವೆಲ್ಲ ನಿಮ್ಮ ಊರು ಬಿಟ್ಟು ಬಂದಿರ್ತೀರಾ ಇಲ್ಲಿ. ಸೊ ಓದಬೇಕು, ಒಂದು ನೌಕರಿ ತಗೋಬೇಕು ಅನ್ನೋ ಕಾನ್ಸೆಪ್ಟಲ್ಲೇ ಇರ್ತೀರಿ. ನಾವು ಓದೋ ಕಾಲಕ್ಕೆ ಹಂಗೆ ಇರ್ತಿದ್ವಿ, ಓದಬೇಕು, ಒಂದು ನೌಕರಿ ಬೇಕು. ಯಾವ ಹಠಕ್ಕೆ ಬಿದ್ದಿರ್ತೀವಪ್ಪ ಅಂದ್ರೆ ಯಾವುದಾದ್ರೂ ಒಂದು ನೌಕರಿ ಆದ್ರೂ ಸಾಕು ಅನ್ನೋಂಥ ಸ್ಟೇಜಲ್ಲಿ ಇರ್ತೀವಿ. ಬಂದ ನಂತರ ನಿಮ್ಮ ಆಸೆಗಳು ಬೇರೆ ಬೇರೆನೂ ಆಗ್ಬೋದು. ಈಗ SSC RRB ಅಂತಂದು ಅವ್ರು ಇನ್ಸ್ಪೆಕ್ಟರ್ಗೆ ತಯಾರಿ ಮಾಡ್ಬೋದು, ಅಥವಾ ಬೇರೆ ಬೇರೆ ತಯಾರಿನೂ ಸಹಿತ ತಾವು ಮಾಡ್ಬೋದು. ಅದ್ರ ತಕ್ಕಂಗೆ ತಾವು ಅವ್ರದ್ದೇನು ಆಸಕ್ತಿ ಇದೆ, ಆಸಕ್ತಿಗೆ ತಕ್ಕಂಗೆ ಅವ್ರಿಗೆ ತಾವು ಗೈಡ್ ಮಾಡಿ. ಒಟ್ಟಿನಲ್ಲಿ ನಮ್ಮ ಆಸ್ ಎ ಡಿಪಾರ್ಟ್ಮೆಂಟ್ ಕಡೆಯಿಂದ ನಾನು ಹೇಳೋದೇನು, ನಂಬರ್ ಆಫ್ ಸ್ಟೂಡೆಂಟ್ಸ್ ಸೆಲೆಕ್ಷನ್ ಜಾಸ್ತಿ ಆದರೆ ಮುಂದಿನ ವರ್ಷ ನಂಬರ್ ಆಫ್ ಸ್ಟೂಡೆಂಟ್ಸ್ಗೆ ನಾವು ಜಾಸ್ತಿ ಟ್ರೈನಿಂಗ್ ಕೊಡ್ತೀವಿ. ಅದ್ರ ಜೊತೆಗೆ ಈ ತರಬೇತಿಯಲ್ಲಿ ನಿಮ್ಗೆ ಏನು ಕೊರತೆ ಇದೆ ಅಥವಾ ಈ ತರ ಇನ್ನೂ ಇದ್ರೆ ಬೆಟರ್ ಆಗ್ತಿತ್ತು ಅಂತ ನಿಮ್ಗೆ ಏನಾದರೂ ಫೀಡ್ಬ್ಯಾಕ್ ಕೊಟ್ರೆ ನೀವಾಗ್ಬೋದು, ಆಮೇಲೆ ತಾವಾಗ್ಬೋದು, ನಾವು ಅದನ್ನ ನೆಕ್ಸ್ಟ್ ತರಬೇತಿಯಲ್ಲಿ ಅದನ್ನ ನಾವು ಬಳಸ್ಕೊಳ್ತೀವಿ. ಜಸ್ಟ್ 3 ತಿಂಗಳ ಕಾಲ ಇಲ್ಲೇ ಇರಿ. ಈಗ ಆಲ್ರೆಡಿ ರಂಜಾನ್ ಶುರು ಇರೋದ್ರಿಂದ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಜಾಸ್ತಿ ಸ್ಟೂಡೆಂಟ್ಸು ರೋಜಾ ಅಥವಾ ತಮ್ಮ ರಿಲೀಜಿಯಸ್ ಪ್ರಾಕ್ಟೀಸ್ ಮಾಡ್ತಿರ್ತಾರೆ. ಸೊ ಅದಕ್ಕೂ ಅವ್ರಿಗೆ ಅಲೌ ಮಾಡಿ. ಅದ್ರ ಜೊತೆಗೆ ತಾವು ಜಾಸ್ತಿ ಫೋಕಸ್ ಮಾಡಬೇಕಾಗಿರೋದು ಎಕ್ಸಾಮ್ ಮೇಲೇ. ಈಗ ಆಲ್ರೆಡಿ ಶೆಡ್ಯೂಲ್ ಬಂದಿದೆಯಾ? ಎಕ್ಸಾಮ್ಸ್ ಯಾವಾಗಿದೆ? ಅಲ್ಲ, ಎಕ್ಸಾಮ್ ಅಪ್ಲಿಕೇಶನ್ ಯಾರು ಪ್ರಿಪೇರ್. ಸೊ ನಿಮ್ಗೆಲ್ರಿಗೂ ಒಳ್ಳೇದಾಗಲಿ. ನೆಕ್ಸ್ಟ್ ಟೈಮ್ ನಾವು ಬಂದಾಗ ಅಥವಾ ನೀವು ಎಲ್ಲೋ ಸಿಕ್ಕಾಗ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ನಾವು ಸಹಾಯ ಪಡೆದು ಇದೊಂದು ಸೆಲೆಕ್ಷನ್ ಆಗಿದ್ದೀವಿ ಅಂತೇಳಿ ಸರ್ಕಾರಕ್ಕೇನು ನೀವು ರಿಟರ್ನ್ ಕೊಡಬೇಕಾಗಿಲ್ಲ. ಮತ್ತೊಂದು 2 ಸ್ಟೂಡೆಂಟ್ಸ್ ಹೇಳಿದ್ರೆ ಅವರು ಬಂದು ಇಂಥಲ್ಲಿ ಓದ್ತಾರೆ, ಸರ್ಕಾರದ ಲಾಭ ಪಡಿತಾರೆ. ಸರ್ಕಾರಕ್ಕೆ ರಿಟರ್ನ್ ಏನು ಬೇಕಾಗಿದೆ ಅಂತಂದ್ರೆ ನಿಮ್ಮ ಸೆಲೆಕ್ಷನ್ ಬೇಕಾಗಿದೆ. ನಿಮ್ಮ ಸೆಲೆಕ್ಷನ್ ಆದರೆ ದ್ಯಾಟ್ ಇಟ್ ಸೆಲ್ಫ್ ಇಸ್ ಎ ರಿಟರ್ನ್ ಫಾರ್ ಗೌರ್ಮೆಂಟ್. ಅದನ್ನು ಬಿಟ್ಟು ಬೇರೆ ಏನು ಎಕ್ಸ್ಪೆಕ್ಟೇಷನ್ ಸರ್ಕಾರದಿಂದ ಇರೋದಿಲ್ಲ. ಒಳ್ಳೇದಾಗಲಿ. ಅವ್ರಿಗೆ ಇಷ್ಟು ಬುಕ್ಸ್ ಸಾಕಾಗಿದ್ರೆ ಇನ್ನೂ ಸ್ಟಡಿಗೆ ಸೆಲೆಕ್ಟ್ ಕೊಡಿ, ಇನ್ನೂ ಕೊಡಿ. ತಮ್ಮದೇನಾದರೂ ಈ ಟ್ರೈನಿಂಗ್ ಬಗ್ಗೆ ಒಪಿನಿಯನ್ ಇದ್ರೆ ಅಥವಾ ಪ್ರಶ್ನೆಗಳಿದ್ರೆ ತಾವು ಸಹಿತ ಕೇಳ್ಬೋದು, ಅಥವಾ ಸಲಹೆ ಸೂಚನೆಗಳಿದ್ದರೂ ಸಹಿತ ನೀಡಬಹುದು. ಈ ಥರ ಇಲ್ಲಲ್ಲ ನಾವು ಹೇಳಿದ್ದೇನೆ ಅಲ್ಟಿಮೇಟು, ನಾವು ಹೇಳಿದ್ದೇನೆ ನೀವು ಫಾಲೋ ಮಾಡಿ ಅಂತಿಲ್ಲ. ನಿಮ್ಮಲ್ಲಿ ಏನಾದರೂ ಒಳ್ಳೆ ಪ್ರಾಕ್ಟೀಸ್ ಇದ್ರೆ ಸರ್ ಇದನ್ನು ಮಾಡಿ ಅಂತ ಹೇಳಿದ್ರೆ ನಾವು ಇಮಿಡಿಯೇಟ್ ಈಗ ಚೇಂಜ್ ಮಾಡಿದ್ರು ಅವ್ರಿಗೆ ಹೇಳ್ತೀವಿ. ಎಷ್ಟು ಜನ ಟ್ರೈನಿಂಗ್ ಬಂದಿದ್ದಾರೆ ಅನ್ನೋದು, ಸೆಲೆಕ್ಷನ್ ಆಗಿದ್ದಾರೆ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಜನ ಇಲ್ಲಿ ಟ್ರೈನಿಂಗ್ ಬಂದಿದ್ದಾರೆ ಅನ್ನೋದು ಮುಖ್ಯ. ಅದರಲ್ಲಿ ಎಷ್ಟು ಜನ ಸೆಲೆಕ್ಷನ್ ಆಗ್ತಾರೆ ಅನ್ನೋದು ಮುಖ್ಯ ಆಗ್ತದೆ. ಯಾಕಂದ್ರೆ ಇತಿಹಾಸದೊಳಗೆ ನೀವು ಗೊತ್ತಿರುವಂಗೆ ನಮ್ಗೆಲ್ಲರಿಗೂ ಗೊತ್ತಿದೆ, ಅಶೋಕ ಕಳಿಂಗ ಯುದ್ಧ ಗೆದ್ದ ಅಂತ ಗೊತ್ತಿದೆ, ಯಾರ ಜೊತೆ ಗೆದ್ದ ಅಂತೇಳಿ ಬಹಳ ಜನರಿಗೆ ಗೊತ್ತಿಲ್ಲ. ಯಾಕೆ ಆ ಎಕ್ಸಾಂಪಲ್ ನಾ ಹೇಳ್ತೀನಿ ಅಂದ್ರೆ, ಸೋತವ್ರನ್ನ ಯಾರು ನೆನಪಿಡಲ್ಲ. ಅಂಥ ಇತಿಹಾಸ ಪ್ರಸಿದ್ಧ ಯುದ್ಧದಲ್ಲಿ ಸೋತವ್ರನ್ನ ನೆನಪಿಟ್ಟಿಲ್ಲ. ಇಲ್ಲಿ ಸಣ್ಣ ಸಣ್ಣ ಪರೀಕ್ಷೆಗಳಲ್ಲಿ ಸೋತವ್ರು ನಿಮ್ಮನ್ನ ಯಾರು ಸಹಿತ ಇಲ್ಲಿ ನೆನಪಿಡಲ್ಲ. ನೀವು ಏನಾದರೂ ಸಾಧನೆ ಮಾಡಬೇಕಾದ್ರೆ ನೀವು ಗೆಲ್ಲಬೇಕು. ಬೇರೆಯವರು ನಿಮ್ಮ ಫ್ರೆಂಡು ಅಥವಾ ನಿಮ್ಮ ರಿಲೇಟಿವ್ಸು ಬೇರೆ ಯಾರು ಗೆದ್ದರೂ ಅದು ನಿಮ್ಮ ಗೆಲುವಲ್ಲ. ನೀವು ಗೆದ್ದರೆ ಮಾತ್ರ ನಿಮ್ಮ ಗೆಲುವಿರ್ತದೆ. ಸೊ ನೀವು ಗೆಲ್ಲಬೇಕಾದ್ರೆ ನೀವೇ ತಯಾರಿ ಮಾಡಬೇಕು, ನೀವೇ ಚಾಲೆಂಜಸ್ ಫೇಸ್ ಮಾಡಬೇಕು, ನೀವೇ ಶ್ರಮ ಪಡಬೇಕು. ನಿಮಗೇನಾದರೂ ಕೊರತೆ ಇದ್ದರೆ ಕೋಚಿಂಗ್ ಸೆಂಟರ್ ಅವ್ರನ್ನ ತಾವು ಕಮ್ಯುನಿಕೇಟ್ ಮಾಡಿ, ಅವ್ರ ಜೊತೆ ಗೈಡೆನ್ಸ್ ತಗೊಳ್ಳಿ. ನಿಮಗೆಲ್ರಿಗೂ ಒಳ್ಳೇದಾಗಲಿ. ನೆಕ್ಸ್ಟ್ ಟೈಮ್ ಬಂದಾಗ ನಾವು ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ನೂ ಜಾಸ್ತಿ ಇರಲಿ, ಅಟೆಂಡೆನ್ಸು ಜಾಸ್ತಿ ಇರಲಿ, ಸಕ್ಸಸ್ ರೇಟು ಬರಲಿ ಅಂತ ಹೇಳ್ತೀವಿ. ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು.